ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣ ಸರೆಂಡರ್ ಆಗ್ತಾರ. ಭವಾನಿ ರೇವಣ್ಣ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರ ಹೆಸರು ಕೂಡ ಇದೆ. SIT ಅಧಿಕಾರಿಗಳು ಮೂರು ಬಾರಿ ನೋಟಿಸ್ ಅನ್ನು ಕೊಟ್ಟಿದ್ರು ಕೂಡ ಭವಾನಿ ರೇವಣ್ಣ ಅವರು ಯಾವುದಕ್ಕೂ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಭವಾನಿ ರೇವಣ್ಣ ಅವರ ಕಾರ್ ಡ್ರೈವರ್ ಬಂಧನ ಆದ ನಂತರ ಭವಾನಿ ರೇವಣ್ಣ ಅವರನ್ನ SIT ಅಧಿಕಾರಿಗಳು ಬಂಧನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗ ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಆಲ್ರೆಡಿ ಪ್ರಜ್ವಲ್ ರೇವಣ್ಣ 35 ದಿನಗಳ ವಿದೇಶದ ಪ್ರವಾಸದ ನಂತರ ವಿದೇಶದಲ್ಲಿದ್ದುಕೊಂಡು ಬಂದ ನಂತರ ಈಗ ಭವಾನಿ ರೇವಣ್ಣ ಅವರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಭವಾನಿ ರೇವಣ್ಣ ಅವರು ಸರೆಂಡರ್ ಆಗುವಂತ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈ ಪ್ರಕರಣದಲ್ಲಿ ಲೈಂಗಿಕ ದೌರ್ಜನ್ಯ ಮತ್ತು ರೇಪ್ ಕೇಸ್ ಪ್ರಕರಣದಲ್ಲಿ ಒಂದು ಕಡೆಯಲ್ಲಿ ರೇವಣ್ಣ ಬಂಧನ ಆಗಿ ಬೇಲ್ ಮೇಲೆ ರಿಲೀಸ್ ಆಗಿ ಬಂದಾಯ್ತು. ಭವಾನಿ ರೇವಣ್ಣ ಅವರ ಜಾಮೀನು ಅರ್ಜಿ ವಜಾ ಕೂಡ ಆಗಾಯ್ತು. ಈಗ ಭವಾನಿ ರೇವಣ್ಣ ಅವರು ಸರೆಂಡರ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಭವಾನಿ ರೇವಣ್ಣ ಸರೆಂಡರ್ ಆಗಬಹುದು. ಹೊಳೆನರಸೀಪುರ ನಿವಾಸದಲ್ಲಿ ಭವಾನಿ ರೇವಣ್ಣ ಸರೆಂಡರ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಈಗಿರುವಂತ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಭವಾನಿ ರೇವಣ್ಣ ಹೊಳೆನರಸೀಪುರದ ತಮ್ಮ ನಿವಾಸದಲ್ಲಿ ಸರೆಂಡರ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಈಗ ಡೀಟೇಲ್ ಮಾಹಿತಿ ಲಭ್ಯ ಆಗ್ತಾ ಇದೆ. SIT ಅಧಿಕಾರಿಗಳು ಯಾವುದೇ ಕ್ಷಣದಲ್ಲಿ ಬೇಕಾದರೂ SITಯ ಟೀಮ್ ಭವಾನಿ ರೇವಣ್ಣ ಅವರನ್ನ ಬಂಧನ ಮಾಡುವಂತ ಸಾಧ್ಯತೆ ಇದೆ. ಸದ್ಯಕ್ಕಂತೂ ಭಾರಿ ಕುತೂಹಲ ಇದೆ, ಏನಾಗಬಹುದು ಅನ್ನೋದು. ಈ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರಿಗೆ ಇದು ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಡ್ಯಾಮೇಜ್ ಆಗೋದು. ಅದಕ್ಕಿಂತ ಹೆಚ್ಚಾಗಿ ಭವಾನಿ ರೇವಣ್ಣ ಅವರು ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ. ಇಲ್ಲಿ ನಾವು ಗಮನಿಸಬೇಕು, ಯಾವಾಗ ಆ ಸಂತ್ರಸ್ತ ಮಹಿಳೆಯನ್ನ ಕಿಡ್ನಾಪ್ ಮಾಡಿದ್ರು ಅನ್ನೋ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯಾವಾಗ ಕಂಪ್ಲೇಂಟ್ ದಾಖಲಾಯಿತು ಅದರಲ್ಲಿ ಭವಾನಿ ರೇವಣ್ಣ ಅವರ ಪಾತ್ರ ಇತ್ತು ಅನ್ನೋದ್ರ ಬಗ್ಗೆ ಸಂತ್ರಸ್ತ ಯುವತಿಯ ಮಗ ಕೊಟ್ಟ ಕಂಪ್ಲೇಂಟ್ನ ಆಧಾರದ ಮೇಲೆ ಭವಾನಿ ರೇವಣ್ಣ ಅವರ ಮೇಲೆ FIR ಕೂಡ ದಾಖಲಾಗಿತ್ತು. ಈ ಪ್ರಕರಣದ ಪ್ರಮುಖ ಆರೋಪಿ ಕೂಡ ಆಗಿದ್ರು. ನೋಟಿಸ್ ಮೇಲೆ ನೋಟಿಸ್ ಅನ್ನ ಕೊಟ್ಟರು ಕೂಡ ಭವಾನಿ ರೇವಣ್ಣ ಅವರು ಯಾವುದಕ್ಕೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿರಲಿಲ್ಲ. ಅದಾದ ನಂತರ ಅವರು ಹೊಳೆನರಸೀಪುರದಲ್ಲಿದ್ದಾರಾ ಅಥವಾ ಬೆಂಗಳೂರಿನಲ್ಲಿದ್ದಾರಾ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಕ್ಲಾರಿಟಿ ಇದ್ದಿರಲಿಲ್ಲ. ಅದಾದ ನಂತರ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಹಾಕಿದ್ರು. ನಿರೀಕ್ಷಣಾ ಜಾಮೀನು ವಜಾ ಆಗ್ತಾ ಇದ್ದಂತೆ ಭವಾನಿ ರೇವಣ್ಣ ಅವರು ಸರೆಂಡರ್ ಆಗ್ತಾರಾ ಅನ್ನೋದು, ಅದು ಹೊಳೆನರಸೀಪುರದ ನಿವಾಸದಿಂದಲೇ ಅನ್ನೋದು ಈಗಿರುವಂತ ಬಹಳ ದೊಡ್ಡ ಚರ್ಚೆ. ಮತ್ತಷ್ಟು ಮಾಹಿತಿಯೊಂದಿಗೆ ಹೊಳೆನರಸೀಪುರದಿಂದಲೇ ನನ್ನ ಕಲೀಗ ದಿವಿತ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿವಿತ್, ಭವಾನಿ ರೇವಣ್ಣ ಅವರಿಗೆ ಈಗ ಸಂಕಷ್ಟ, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸರೆಂಡರ್ ಆಗ್ತಾರೆ ಅನ್ನೋದು, ಆ ರೀತಿ ಮೂಮೆಂಟ್ ಏನಾದರೂ ಕಂಡು ಬರ್ತಾ ಇದೆಯಾ ಹೊಳೆನರಸೀಪುರದಿಂದ? ದಿವಿತ್, ರಂಜಿತ್, ಬಹಳ ಪ್ರಮುಖವಾಗಿ ಈ ಕ್ಷಣದಲ್ಲಿ ಆಗ್ತಿರುವಂಥ ಅಪ್ಡೇಟ್ ಏನು, ಮಹಿಳಾ SIT ಅಧಿಕಾರಿಯೊಬ್ಬರು ಈಗಾಗಲೇ ಒಳಗಡೆ ಹೋಗಿದ್ರು, ಈಗ ಅವರು ಆಚೆ ಬಂದು ಮತ್ತೆ ಈಗ ಒಳಗಡೆ ಹೋಗಿದ್ದಾರೆ. ಇನ್ನೊಂದು ಬಹಳ ಪ್ರಮುಖವಾಗಿ 3 ಮಹಿಳಾ ವಕೀಲರು ಈಗ ಅಲ್ಲಿ ಹೋಗಿದ್ದಾರೆ. ಅದರಲ್ಲೂ ಕೂಡ ಭವಾನಿ ರೇವಣ್ಣ ಅವರ ಅತ್ಯಾಪ್ತೆ ಸುಮಾ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅವರ ಜೊತೆಗೆ ಸಿಬ್ಬಂದಿ ಮಾತನಾಡಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಭವಾನಿ ರೇವಣ್ಣ ಅವರು ಬರ್ತಾರಾ, ಸರೆಂಡರ್ ಆಗ್ತಾರಾ ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಎಲ್ಲೋ ಒಂದು ಕಡೆ ಸುಮಾರು 5 ಗಂಟೆ ಹೊತ್ತಿಗೆ ಭವಾನಿ ರೇವಣ್ಣ ಬರ್ತಾರೆ, ಲಾಯರ್ಸ್ ನೋಡಿ ಹೋಗ್ತಿದ್ದಾರೆ. ಲೈವ್ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಭವಾನಿ ರೇವಣ್ಣ ಅವರು ಏನು ಬರ್ತಾರೆ ಒಂದು 5 ಗಂಟೆಗೆ ಅಂತ ಹೇಳಲಾಗಿತ್ತು. ಲಾಯರ್ಸ್ ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವ್ರನ್ನು ಕೂಡ ನೇರವಾಗಿ ನಿಮಗೆ ತೋರಿಸುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಿದ್ದೀವಿ. ಏನೆಲ್ಲ ಮಾತನಾಡಿದ್ರು ಸಿಬ್ಬಂದಿಗಳ ಜೊತೆ, ಯಾವ ರೀತಿ ಅವರು ಇದ್ರು ಅಂತ ಹೇಳಿ ಅವ್ರನ್ನ ಮಾತನಾಡಿಸುವಂಥ ಕೆಲಸ. ಮೇಡಮ್, ಯಾವುದೇ ಮಾಹಿತಿ ಇಲ್ಲ.
ಉದ್ದೇಶ ಏನಿಲ್ಲ, ಯಾವುದೋ ಕೆಲ್ಸದ ಮೇಲೆ ಬಂದಿದ್ವಿ, ಯಾವುದೇ ತರ ಮಾಹಿತಿ ಇಲ್ಲ, ಈಗಲೇ ಯಾವುದೇ ಮಾಹಿತಿ ಇಲ್ಲ. ಬರ್ತಾರಾ ಇಲ್ವಾ? ಬರ್ತಾರಾ ಇಲ್ವಾ? ಬರ್ತೀನಿ ಅಂತ ಹೇಳಿದ್ದಾರೆ. ಮಾಹಿತಿ ಇಲ್ಲ ಅಂದ್ರೆ ಮಾಹಿತಿಗಳಿಲ್ಲ, ನಮಗೆ ಮಾಹಿತಿ ಇಲ್ಲ. ಅಟ್ಲೀಸ್ಟ್ ಅವ್ರು ಬರ್ತಾರಾ ಬರಲ್ವಾ? ಅಲ್ಲ ಮಾಹಿತಿ ಇಲ್ಲ. ನಾವು ಮತ್ತೆ ನೆಕ್ಸ್ಟ್ ಅಲ್ಲ, ನಾವು ಮಾಹಿತಿ ಇಲ್ಲ, ನಮಗೆ ಯಾವುದೇ ಮಾಹಿತಿ ಇಲ್ಲ. ದಯವಿಟ್ಟು ಏನ್ ಚರ್ಚೆ ಮಾಡಿದ್ರು? ಅಲ್ಲ, ಅವರು ಕೇಳಿದ್ರಷ್ಟೇ ಏನ್ ವಿಷಯ ಅಂತ ಅಷ್ಟೇ. ನಮ್ಗೆ ಅವ್ರು ನಿಮಗೆ ಹೇಳಿದ್ರಿಂದ ಅವ್ರಿಗೆ ಹೇಳಿದೀವಿ, ನಮಗೆ ಮಾಹಿತಿ ಇಲ್ಲ, ನಮಗೆ ಮಾಹಿತಿ ಇಲ್ಲ ಅಂತ. ನಮ್ದೇನೋ ಕೆಲ್ಸದ ಮೇಲೆ ಬಂದಿದೀವಿ ಅಷ್ಟೇ. ಯಾರು ಇಲ್ಲ, ಯಾರು ಇಲ್ಲ, ಯಾರು ಇಲ್ಲ. ಇಲ್ಲ ಇಲ್ಲ, ನಮ್ಮ ಮೇಡಮ್ ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಇಲ್ವಾ? ನಮಗೆ ಅವ್ರ ಬಗ್ಗೆ ಮಾಹಿತಿ ಇಲ್ಲ. ಮೇಡಮ್ ಈಗ ಯಾವ ಉದ್ದೇಶಕ್ಕೋಸ್ಕರ ಮೇಡಮ್ ಈಗ ಯಾವ ಉದ್ದೇಶಕ್ಕೋಸ್ಕರ ನೀವು ಬಂದಿದ್ದಾದ್ರು? ಅಲ್ಲ, ಪರ್ಸನಲ್ ವಿಚಾರಕ್ಕ ಅಥವಾ ಭವಾನಿ ರೇವಣ್ಣವ್ರ ವಿಚಾರಕ್ಕ? ಪರ್ಸನಲ್ SIT ಅವ್ರ ಜೊತೆ ಏನ್ ಮಾತಾಡಿದ್ರಿ ಅಂತ ಮೇಡಮ್? ಅವ್ರು ನೀವ್ ಯಾರು ಅಂತ ಕೇಳಿದ್ರು, ಅದಕ್ಕೆ ಮಾತಾಡಿದ್ವಿ. ಏನ್ ಹೇಳಿದ್ರಿ ಮೇಡಮ್? ನೀವು ಯಾರು ಅಂತ ಹೇಳಿದ್ರಿ ಮೇಡಮ್? ಅಂದ್ರೆ ಯಾವ 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 ರೀಸನ್ಗೋಸ್ಕರ ಅಂತ ಗೊತ್ತಾಗಲ್ವಾ? ಅಲ್ಲ ಮೇಡಮ್, ಯಾವ ರೀಸನ್ಗೋಸ್ಕರ ಬಂದಿದ್ದೀರಿ ಅಂತ ಅಷ್ಟೇ. ಏನೋ ಪರ್ಸನಲ್ ಕೆಲಸ ಇತ್ತು, ಅದಕ್ಕೋಸ್ಕರ ಬಂದ್ವಿ ಅಂತ ಹೇಳಿದ್ರು. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ, ಲಾಯರ್ಸ್ ಕೂಡ ಭೇಟಿ ಕೊಟ್ಟರು, ಜೊತೆಗೆ ಅವ್ರನ್ನ SIT ಅಧಿಕಾರಿಗಳೊಂದಿಗೆ ಮಾತನಾಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಆದರೆ ಯಾವುದೇ ಮಾಹಿತಿಯನ್ನು ಆ ವಕೀಲರು ಬಿಟ್ಕೊಡ್ತಿಲ್ಲ. ಕಾದು ನೋಡಬೇಕಾಗುತ್ತೆ ರಂಜಿತ್, ಏನಾಗುತ್ತೆ. ಭವಾನಿ ರೇವಣ್ಣ ಅವರು ಬರ್ತಾರಾ, ಬಂದು ಏನು SIT ಅಧಿಕಾರಿಗಳನ್ನು ಭೇಟಿ ಮಾಡ್ತಾರ ಅನ್ನೋಂಥದ್ದನ್ನು ಮತ್ತಷ್ಟು ಮಾಹಿತಿಯನ್ನು ಇಂಚಿಂಚಾಗಿ ನಿಮ್ಮ ಮುಂದೆ ಕೊಡುವಂಥ ಪ್ರಯತ್ನವನ್ನು ರಿಪಬ್ಲಿಕ್ ಕನ್ನಡ ಮಾಡುತ್ತೆ. ವಕೀಲರು ಆಗಮಿಸಿ ಈಗ ಅಲ್ಲಿ ನಿವಾಸದ ಒಳಗೆ ತೆರಳಿ SIT ಅವರ ಜೊತೆ ನೋಡಿ, ವಕೀಲರು ಬಂದಿದ್ದಾರೆ ಅಂತಂದರೆ ನೋ ಡೌಟ್ ಅದರ ಅರ್ಥ ಒಂದಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ದಿವಿತ್ ತಿಳಿಸಿದಂತೆ 5 ಗಂಟೆಗೆ ಭವಾನಿ ರೇವಣ್ಣ ಬರುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಸರೆಂಡರ್ ಆಗ್ತಾರಾ ಇಲ್ವಾ, SIT ಅವರು ಎಲ್ಲಿರ್ತಾರ ಅಲ್ಲಿ ಹುಡ್ಕೊಂಡೋಗಿ ಅರೆಸ್ಟ್ ಮಾಡ್ತಾರ, ಕಾದು ನೋಡಬೇಕು. ಸರೆಂಡರ್ ಆಗ್ತಾರಂತೆ ಅನ್ನುವ ವಿಚಾರ ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗಿದೆ. ಒಂದಷ್ಟು ಮೂಲಗಳಿಂದ ಸಿಕ್ಕಿರುವಂಥ ಮಾಹಿತಿ, ಕಿಡ್ನಾಪ್ ಕೇಸ್ನ ವಿಚಾರವಾಗಿ ಇಡೀ ಕುಟುಂಬಕ್ಕೆ ಈಗ ಕಂಟಕ, ಇಡೀ ಕುಟುಂಬಕ್ಕೆ ಕಂಟಕ ಎದುರಾಗಿದೆ. ಭವಾನಿ ರೇವಣ್ಣ ಅರೆಸ್ಟ್ ಆಗ್ತಾರಾ, ಸರೆಂಡರ್ ಆಗ್ತಾರಾ, ಕಾದು ನೋಡಬೇಕು. ವಕೀಲರು ಬಂದಿದ್ದಾರೆ ನೋಡಿ. SIT ಮಹಿಳಾ ಅಧಿಕಾರಿಗಳು ಬಂದು ವಾಪಸ್ ಹೋಗಿ ಮತ್ತೆ ಒಳಗೋಗಿ ಮತ್ತೆ ಹೊರಗೋಗಿ ಮತ್ತೆ ಒಳಗೋಗಿದ್ದಾರೆ. ಮನೆಯಲ್ಲಿ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕೋದಕ್ಕೆ, ಸ್ಥಳದಲ್ಲಿ ಒಂದಷ್ಟು ಮಹಾಜರನ್ನು ಮಾಡೋದಕ್ಕೆ, ಒಂದಷ್ಟು ಪ್ಲಾನಿಂಗನ್ನು ಮಾಡೋದಕ್ಕೆ SIT ತನಿಖಾ ತಂಡ ಹೋಗಿರುತ್ತೆ. ಇಲ್ಲಿ ಮಹಿಳಾ ಅಧಿಕಾರಿಗಳು ಹೋಗಿದ್ದಾರೆ ಅಂತ ಹೇಳ್ಬೋದು. ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಅದೇ ಮಹಿಳಾ ಅಧಿಕಾರಿಗಳೇ ಕರ್ಕೊಂಬಂದಿದ್ದು ಅರೆಸ್ಟ್ ಮಾಡಿ. ಅದೇ ಮಹಿಳಾ ಅಧಿಕಾರಿಗಳು ಕರ್ಕೊಂಡು ಆಸ್ಪತ್ರೆಗೆ ಹೋದರು ಮೆಡಿಕಲ್ ಟೆಸ್ಟ್ಗೆ. ಅದೇ ಮಹಿಳಾ ಅಧಿಕಾರಿಗಳು ಕರ್ಕೊಂಡು ಕೋರ್ಟ್ಗೂ ಹೋದರು ಪ್ರೊಡ್ಯೂಸ್ ಮಾಡೋದಕ್ಕೆ. ಅದೇ ಮಹಿಳಾ ಅಧಿಕಾರಿಗಳು SIT ಕಚೇರಿ ಕಸ್ಟಡಿ ಕರ್ಕೊಂಡು ಹೋದ್ರು. ಈಗ ಮತ್ತೊಮ್ಮೆ ಮಹಿಳಾ ಅಧಿಕಾರಿಗಳಿಗ ರೇವಣ್ಣ ನಿವಾಸದಲ್ಲಿದ್ದ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.